ನಮಸ್ತೆ, ನಾನು ಬಸವರಾಜು. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯ ದಂಡಯಾತ್ರೆ ಕೈಗೊಂಡಿದ್ದಾರೆ. ಸಿಎಂ ಕುರ್ಚಿ ಕದನ ಇದ್ದಿರಬಹುದು ಅನ್ನುವಂತಹ ಚರ್ಚೆಗಳ ಮಧ್ಯೆ ಅತ್ಯಂತ ಸ್ಫೋಟಕ ಅನಿಸುವಂತಹ ಒಂದು ವಿಚಾರ, ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈಗ ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ. ಆದರೆ ಅವರ ರಾಜೀನಾಮೆ ಪತ್ರವನ್ನು ಸ್ವೀಕರಿಸೋದು ಯಾರು? ತುಂಬಾ ಗಂಭೀರವಾದ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿಂತಿರುವಂಥದ್ದು. ಯಾಕೆ ನೋಡಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಇರಾದೆ ಎಷ್ಟಿದೆಯೋ ಅದಕ್ಕಿಂತ ದುಪ್ಪಟ್ಟು ತಮ್ಮ ಸೋದರನನ್ನ ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸುವಂಥದ್ದು. ಹೀಗಿರುವಂತಹ ಉಪಮುಖ್ಯಮಂತ್ರಿಯ ಹುದ್ದೆ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಮತ್ತೊಂದು ಖಾತೆಯನ್ನು ಬಯಸುವಂಥದ್ದಷ್ಟೇ ಡಿ.ಕೆ. ಶಿವಕುಮಾರ್ ಅವರ ಇಷ್ಟು ದಿನಗಳ PR ಸ್ಟಂಟ್ನ ಉದ್ದೇಶ, ಗುರಿ ಆಗಿತ್ತ. ಕಾರಣವೂ ಇದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪವರ್ಫುಲ್ ಪೋಸ್ಟ್ ಅಂತ ಕಾಣಿಸ್ತಿರುವಂಥದ್ದು ಸಿಎಂ ಹುದ್ದೆ ಅಲ್ಲ, ಬದಲಾಗಿ KPCC ಅಧ್ಯಕ್ಷ ಸ್ಥಾನ. ಆ KPCC ಅಧ್ಯಕ್ಷ ಸ್ಥಾನವನ್ನ ಈಗಾಗಲೇ ಅವರು ಈ ಹಿಂದೆ ಹೈಕಮಾಂಡ್ ಚರ್ಚೆ ಮಾಡಿ ಹೇಗಿತ್ತೋ, ಒಂದು ಅಧಿಕಾರ ಹಂಚಿಕೆಯ ನಿಜವಾದ ಲೆಕ್ಕಾಚಾರ ಆಗಿದ್ದದ್ದು KPCC ಹುದ್ದೆಯ ಬಗ್ಗೆಯೇ ವಿನಃ ಮುಖ್ಯಮಂತ್ರಿಯ ಗಾದಿಯ ಬಗ್ಗೆ ಅಲ್ಲ. ಹಾಗೆ ನೋಡಿದ್ರೆ 2024 ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ಕೂಡಲೇ KPCC ಅಧ್ಯಕ್ಷ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಆ ಜಾಗಕ್ಕೆ ಮತ್ತೊಬ್ಬರು ಬಂದು ಕೊಡಬೇಕಾಗಿತ್ತು. ಕಾರಣ ಇಷ್ಟೇ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಕಾಂಗ್ರೆಸ್ನ ಇಡೀ ದೇಶದಲ್ಲಿ ಎಲ್ಲ ನಾಯಕರಿಗೆ ಅನ್ವಯಿಸಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಲ್ಪ ವಿನಾಯಿತಿ ನೀಡಲಾಗಿತ್ತು. ಆದರೆ ಈಗ ಆ ವಿನಾಯಿತಿ ಇರೋದಿಲ್ಲ. DCM ಹುದ್ದೆ ಮತ್ತು ಕೆಲವು ಖಾತೆಗಳೇನಿದೆ ಅದನ್ನ ಮೀರಿ KPCC ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಸೋದರನನ್ನ ತಂದು ಕೂರಿಸುವ ಒಂದು ಕನಸು, ಹೆಚ್ಚುವರಿಯಾಗಿ ಇಂಧನ ಖಾತೆಯನ್ನ ಪಡೆಯುವಂಥದ್ದು ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರ ಬಹುದೊಡ್ಡ ಇಚ್ಛೆ ಮತ್ತು ಬೇಡಿಕೆ ಆಗಿದೆ. ಇದೇ ಕಾರಣಕ್ಕೋಸ್ಕರನೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯ ದಂಡಯಾತ್ರೆ ಕೈಗೊಂಡಿರುವಂಥದ್ದು. ಇದನ್ನು ಬಿಟ್ಟು ಮುಖ್ಯಮಂತ್ರಿಗಾದಿಲ್ ನಾನೇ ಬಂದು ಕೂರ್ತೀನಿ, ಸಾಧ್ಯ ಇಲ್ಲ, ಅದು ಆಗೋದಿಲ್ಲ. ಒಂದು. ಎರಡನೇ ವಿಚಾರ, ಸಿದ್ದರಾಮಯ್ಯ ಅವರ ವಿಚಾರ. ಖುದ್ದು ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಆದ್ಮೇಲೆ ನಾನಾಗಿನೇ ರಾಜೀನಾಮೆ ಕೊಡೋಕೆ ಸಿದ್ಧನಾಗ್ತೀನಿ ಅನ್ನುವಂತಹ ಸಂದೇಶ ರವಾನಿಸ್ತಾರೆ. ಜೊತೆಯಲ್ಲಿ ಹೈಕಮಾಂಡ್ಗೆ ಭೇಟಿಗೆ ಒಂದು ಟೈಮನ್ನು ನಿಗದಿ ಮಾಡ್ಕೊತಿದ್ದಾರೆ, ಕೇಳಿದ್ದಾರೆ. ಒಂದು ವೇಳೆ ಡೇಟ್ ಫಿಕ್ಸ್ ಆದರೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯ ಪತ್ರವನ್ನು ಕೊಡಬಹುದು. ಆದರೆ ಆ ಪತ್ರವನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಯಾಕಂದ್ರೆ ಪಂಚರಾಜ್ಯ ಚುನಾವಣೆ ನಡೀತಿದೆ, GBA, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ. ಈ ಎಲ್ಲದರ ಮಧ್ಯೆ ಒಬ್ಬ ಅಹಿಂದ ನಾಯಕನಿಗೆ, ಅದರಲ್ಲೂ ಮಾಸ್ ಲೀಡರ್ಗೆ ಕಾಂಗ್ರೆಸ್ ರಾಜ್ಯದಲ್ಲಿ 136, 140 ಸ್ಥಾನ ಇವತ್ತು ಪಡ್ಕೊಂಡಿದೆ ಅಂದ್ರೆ, ಬೆಂಬಲದಲ್ಲಿದೆ ಅಂದ್ರೆ ಅದಕ್ಕೆ ಕಾರಣ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿರುವಂತಹ ಸಿದ್ದರಾಮಯ್ಯ ಅನ್ನುವಂತಹ ನಾಯಕನ ಒಂದು ಲೆಕ್ಕ. ಅವರ ಬಜೆಟ್ ಬಗ್ಗೆ ಸಾಕಷ್ಟು ಆರೋಪಗಳು ಬರ್ತಿದ್ದಾವೆ. ಅದೇನೇ ಇರಬಹುದು, ಬ್ರದರ್ ಬಜೆಟ್, ಮತ್ತೊಂದು ಮಗದೊಂದು. ಆದರೆ ಆ ಆರೋಪಕ್ಕೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದು, ಸಾಮಾಜಿಕ ನ್ಯಾಯದ ಕಾರಣಕ್ಕೆ ನಾನು ಹೀಗೆ ಹಂಚಿಕೆ ಮಾಡಬೇಕಾಗತ್ತೆ, ನೀವು ಹೇಳಿದ ರೀತಿಯಲ್ಲೆಲ್ಲ ಮಾಡೋದಕ್ಕಾಗೋದಿಲ್ಲ ಅಂತ ಒಂದೇ ಸಾಲಲ್ಲಿ, ಒಂದೇ ಮಾತಿನಲ್ಲಿ ಎರಡು ಕಡ್ಡಿ ತುಂಡಾಗೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದು ಸೆಕೆಂಡ್ರಿ. ಆದರೆ ಸಿದ್ದರಾಮಯ್ಯ ಅವರು ನಾನೇ ರಾಜೀನಾಮೆ ಕೊಡ್ತೀನಿ ಅಂದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸ್ವೀಕರಿಸೋ ಸ್ಥಿತಿಲಿಲ್ಲ. ಇದು ಒಂದು. 3 ಷರತ್ತುಗಳು ಅವ್ರ ಮುಂದೆ ಇರಬಹುದು ಅಂತ ಅಂದಾಜಿಸಲಾಗ್ತಿದೆ ಸಿದ್ದರಾಮಯ್ಯ ಅವ್ರದ್ದು. ನಂಬರ್ 1, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತೀನಿ ಅಂದಾಗ ಕಾಂಗ್ರೆಸ್ ಹೈಕಮಾಂಡ್ ಅದು ರಾಹುಲ್ ಗಾಂಧಿ ಅವರೇ ಇರಲಿ, ಬೇಡ ಅಂತ ಹೇಳಿದ್ರೆ ಪಟ್ಟು ಹಿಡಿಬಹುದು, ಇಲ್ಲ ನನ್ನ ರಾಜೀನಾಮೆ ತಗೊಳ್ಳಿ ಅಂತ. ಒಂದು ವೇಳೆ ಇಲ್ಲ ನಿಮ್ಮ ರಾಜೀನಾಮೆ ಬೇಡ ಅನ್ನೋದಾದ್ರೆ ಎರಡನೇ ಷರತ್ತು ಅಂದ್ರೆ ಮನವೊಲಿಸಿದ ಮೇಲೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೇಳಬಹುದು ಹೈಕಮಾಂಡ್. ಈ ಸಲ ನೋ ಡೌಟ್ ಗ್ರೀನ್ ಸಿಗ್ನಲ್ ಕೊಟ್ಟೇ ಕೊಡುತ್ತೆ. 3 DCMಗಳ ಲೆಕ್ಕವೂ ಕೂಡ ಈಗ ಕ್ಲಿಯರ್ ಆಗುತ್ತೆ ಯುಗಾದಿಯ ನಂತರ. ಅಲ್ಲಿಗೆ ಎರಡನೇ ಷರತ್ತು, ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರು CM ಸ್ಥಾನದಲ್ಲೇ ಮುಂದುವರಿತಾರೆ. ಇದನ್ನು ಮೀರಿ ಮತ್ತು ಒಂದು, ರಾಜೀನಾಮೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸ್ವೀಕರಿಸಿದ್ದೇ ಆದಲ್ಲಿ ಅಲ್ಲಿಗೆ ಇಬ್ಬರು ನಾಯಕರನ್ನ CM ಸ್ಥಾನದಲ್ಲಿ ತಂದು ಕೂರಿಸಬೇಕು. ಇಬ್ಬರಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡಿ, ನನ್ನ ಆಯ್ಕೆ ಈ ಇಬ್ಬರು
ಅದು ದಲಿತ ಸಮಾಜದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್. ಈ ಇಬ್ಬರಲ್ಲಿ ಯಾರನ್ನಾದ್ರೂ ನೀವು ಆಯ್ಕೆ ಮಾಡಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು. ನನ್ನಿಂದ ತೆರವಾಗುವಂತಹ CM ಹುದ್ದೆ ಏನಿದೆ ಅಲ್ಲಿಗೆ ಈ ಇಬ್ಬರಲ್ಲಿ ಯಾರನ್ನಾದ್ರೂ ಒಬ್ರನ್ನ ನೀವೇ ನಿರ್ಧರಿಸಿ ಅಥವಾ ಆ ನಾಯಕರಿಗೆ ಅವಕಾಶ ಮಾಡಿಕೊಡಿ, ಅವರನ್ನು ತಂದು ಕೂರಿಸ್ಬೇಕು ಅಂತ ಪಟ್ಟು ಹಿಡಿತಾರೆ. ಈ 3 ಷರತ್ತುಗಳು ಒಂದು ಕಡೆ, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಎರಡೇ ಕನಸು. ಒಂದು, ಇಂಧನ ಖಾತೆ ಹೆಚ್ಚುವರಿಯಾಗಿ ಪಡೆಯುವಂಥದ್ದು, DCM ಹುದ್ದೆ ಉಳಿಸ್ಕೊಳ್ಳುವಂಥದ್ದು, ಸೋದರನನ್ನ KPCC ಅಧ್ಯಕ್ಷನ ಸ್ಥಾನದಲ್ಲಿ ಕೂರಿಸಿ 28ರ ನಂತರದಲ್ಲಿ ಗೇಮ್ ಮಾಡಲಿಕ್ಕೆ ಎಲ್ಲ ವೇದಿಕೆಯನ್ನು ಸಜ್ಜುಗೊಳಿಸುವಂಥದ್ದು. ಅಲ್ಲಿಗೆ ಒಂದು ಪಕ್ಕ ಆಯಿತು. ಸಿದ್ದರಾಮಯ್ಯ ಅವರು 2028 ತನಕ CM ಸ್ಥಾನದಿಂದ ಇಳಿಯೋಕೆ ಸಾಧ್ಯ ಇಲ್ಲ, ಇಳಿಸೋದು ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಅಂತ ದೃಢ ನಿರ್ಧಾರವನ್ನ ಗಟ್ಟಿತನದ ಒಂದು ಹೆಜ್ಜೆಯನ್ನ ಹಾಕೋಕೆ ಅದರಿಂದಲೂ ಕೂಡ ಸಾಧ್ಯ ಇಲ್ಲ. ಫೈನಲಿ DK ಶಿವಕುಮಾರ್ ಅವರು ದೆಹಲಿಯಿಂದ ಬಂದರೂ ಕೂಡ ಮತ್ತೆ ಅದೇ PR ಸ್ಟಂಟ್ ಮೂಲಕ ಶುಭ ಮುಹೂರ್ತ, ಶುಭಗಳಿಗೆ ಅಂತೆಲ್ಲ ಹೇಳ್ಕೊಂಡು ಓಡಾಡಬಹುದು. ನೋಡಿ, ಬರಿ ಮಾತಿಗೆ DK ಶಿವಕುಮಾರ್ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ತಾರೆ, ಆದ್ರೆ ಮುಖ್ಯಮಂತ್ರಿಗಳು ಅದು ಯಾವುದನ್ನು ಹೇಳೋದಿಲ್ಲ. ಆದ್ರೂ ಅವರ ಸುತ್ತ ಒಂದು RSS ರಕ್ಷಾ ಕವಚ ಇದೆಯಾ ಇಂಥದ್ದೊಂದು ಅನುಮಾನದ ಚರ್ಚೆಗಳು ಬಜೆಟ್ ನಂತರ, ಬಜೆಟ್ಗೂ ಮುಂಚಿನ ಕೆಲವು ಘಟನೆಗಳು, ಕೆಲವು ಫೋಟೋಗಳು ಈಗ ಚರ್ಚೆಗೆ ಗ್ರಾಸವನ್ನ ಕೊಡ್ತಿವೆ, ಚರ್ಚೆ ಮಾಡಲಿಕ್ಕೆ ಆಸ್ಪದವನ್ನ ಕೊಡ್ತಿವೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಜಾಗಕ್ಕೆ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆಯನ್ನು ಸ್ವೀಕರಿಸಿದ್ದೆ ಆದ್ರೆ ದಲಿತರಾಗಿ ಆ ಜಾಗಕ್ಕೆ ಬಂದು ಕೂರಬೇಕಾದಂತಹ ಮತ್ತು ಯಾರಿಗೆ ಅವಕಾಶ ದಕ್ಕಬೇಕು, ಖರ್ಗೆ ಅವ್ರಿಗ ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗ? ಕಮೆಂಟ್ ಮಾಡಿ.